ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಆರಾಮದಿರ ಅನ್ಕೋತೀನಿ. ಇವತ್ತು ನಾನು ಪೂಜೆಯಿಂದ ಸ್ಟಾರ್ಟ್ ಮಾಡತ್ತೀನಿ ಡೈಲಿ ಲಾಗ್ನ. ಇವತ್ತು ಸೋಮವಾರ, ಹಾಗಾಗಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ನಾಳೆ ಮಂಗಳವಾರಲ್ಲ, ಹಾಗಾಗಿ ನಾಳೆ ಸಂತೆ ನಮ್ಮೂರಾಗ ಹೂವು ಸಿಗ್ತಾವು. ಇನ್ನೊಂದಿಷ್ಟು ಹೂವು ಇದ್ದು ಲಾಸ್ಟ್ ವಾರ ತಂದಿದ್ದು, ಅವನು ಇವತ್ತು ಅಷ್ಟು ಪೂಜೆಗೆ ಇಟ್ಟೆ. ಡೈಲಿ ಒಂದೊಂದು ಇಡ್ತಿದ್ವಿ, ಅಂದರೆ ಎಲ್ಲ ಪುಟಕ್ಕೂ ಒಂದೊಂದು ಇಡ್ತಿದ್ವಿ. ಬಟ್ ಇವತ್ತು ಉಳಿದುವಲ್ಲ, ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತಂದು ಉಷ್ಟು ಇಟ್ಟು ಈ ಥರ ಡೆಕೋರೇಟ್ ಮಾಡಿದೆ ನಾನು. ನೋಡಿರಿ, ಪೂಜೆ ಅಂತಂದ್ರೆ ದೇವ್ರದ್ದು ಪೂಜೆ ಅಂತಂದ್ರೆ ಎಲ್ಲೋ ಆ ಕಡೆ ಒಂದೊಂದು ಹೂ ಇಟ್ಟು ಎಷ್ಟು ಅಲಂಕಾರ ಅನಿಸುತ್ತೆ, ಎಷ್ಟು ಶಾಂತ ಅನಿಸುತ್ತೆ. ಆ ಪೂಜೆ ಆಯಿತು, ಆ ಪೂಜೆ ಮಾಡುವಾಗ ಮನಸ್ಸು ಎಷ್ಟು ಒಂಥರ ಪಾಸಿಟಿವ್ ವೈಬ್ ಬಂದಂಗೆ ಬರುತ್ತೆ. ಒಂದೇ ಹೂ ಇದ್ರೂ ಅದರಲ್ಲಿ ಇದು ಲೋಬಾನ ಹಾಕಿದ್ರಂತೂ ಮನೆ ಘಮ ಲೋಬಾನದ್ದು ವಾಸನೆ ಆಯಿತು. ಏನಂತಂದ್ರೆ ನಮ್ಮ ಮನಸ್ಸೊಳಗೆ ಕೆಟ್ಟ ಭಾವನೆ ಏನಿರುತ್ತಲ್ಲ, ಅದು ಆಟೋಮೆಟಿಕ್ ನಮ್ಗೆ ಅನಿಸುತ್ತಾ ಹೋಯ್ತು ಎಲ್ಲ ಆರಾಮಾಗಿ, ಇವತ್ತಿನ ದಿನ ಎಲ್ಲ ಚಲೋ ಆಗಲಿ ಅನ್ನೋ ಹಂಗೆ. ಸೊ ಎಲ್ರಿಗೂ ಇವತ್ತಿನ ದಿನ, ಎಲ್ಲರೂ ನನ್ನ ಲಾಗ್ ಯಾರ್ಯಾರು ನೋಡತ್ತಿರಲ್ಲ ಅವರಿಗೆ ಇವತ್ತಿನ ದಿನ ಚಲೋ ಇರಲಿ ನಿಮ್ಗೆ. ಸೊ ರಂಗೋಲಿನ ಹಾಕಿದ್ದೆ, ಇವಾಗ ರಂಗೋಲಿ ಕಲಿಯಾತೀನಿ. ರಂಗೋಲಿ ನಮ್ಮ ತಂಗಿದೊಂದು ಚಾನಲ್ ಐತಿ, ಯೂಟ್ಯೂಬ್ ಚಾನಲ್, ಸಿಂಪಲ್ ವಿತ್ ರಂಗೋಲಿ ಅಂತ. ಅವಳು ಚೆನ್ನಾಗಿ ಅಂದ್ರೆ ಒಳ್ಳೆ ವಿಡಿಯೋ ಹಾಕ್ಯಾಳ. ನೋಡಿರಿ, ಅವಳಿಗೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅವಳ ಚಾನಲು ಸಿಂಪಲ್ ವಿತ್ ರಂಗೋಲಿ ಅಂತ ಐತಿ. ಎಲ್ಲ ಥರದಕ್ಕೂ ರಂಗೋಲಿ ಹಾಕ್ತಾರೆ. ಅವರು ಒಂದು ವಿಡಿಯೋ ನೋಡಿಕೊಂಡು ಇನ್ನೂ ಕಲಿಬೇಕಾಗೈತಿ. ಹಂಗೆ ಚಂಪು ಮಾರ್ನಿಂಗ್ ಎದ್ದು ಸ್ವಲ್ಪ ಬಿಸಿಲಿತ್ತು, ಅವಳನ್ನ ಬಿಸಿಲಿಗೆ ಮನಗಿಸಿ ಒಂದಿಷ್ಟು ಆಟ ಆಡೋಕ್ಕೆ ಬಿಟ್ಟಿದ್ದೆ. ಸೊ ಇನ್ನು ಸ್ನಾನ ಮಾಡಿಸ್ಬೇಕು, ಸ್ವಲ್ಪ ಬಿಸಿಲೈತಿ ಅಂತಂದು ಈ ಥರ ಸಾಫ್ಟ್ ಅಂದು ಲುಂಗಿ ತೊಗೊಂಡ್ವಿ. ಹಾಗೆ ಅವ್ರಿಗೆ ಹಂಗೆ ಕ್ರೀಮು, ಬಾಡಿ ಲೋಷನ್ನು, ಕ್ರೀಮು ಮತ್ತು ಹಚ್ಚಕ್ಕೊಂದು ಕಾಡಿಗೆ ಪೌಡರ್. ಸೊ ಇವಾಗ ಇದು ಜಾನ್ಸನ್ಸ್ ಬೇಬಿದು ಬೇಬಿ ಮಸಾಜ್ ಆಯಿಲ್, ಇದನ್ನು ಹಚ್ಚಾತೀನಿ ನಾನು. ಹಿಮಾಲಯದ್ದು ನಾನು ಕಂಪ್ಲೀಟಾಗಿ ಈಗ ಈ ಸಾರಿ ಅಂತೂ ಬಿಟ್ಟಿದ್ದೀನಿ. ಒಂದು 3 ಮಂತ್ಸ್ ಹಚ್ಚಿದ್ನಿ, ಅಷ್ಟೇನು ಎಫೆಕ್ಟ್ ಅನಿಸ್ಲಿಲ್ಲ ನಂಗೆ. ಸೊ ಇವಾಗ ಮಸಾಜಿಂದ ಆಯಿಲ್ನಿಂದ ಮಸಾಜ್ ಮಾಡೋಣ ಬರ್ರಿ. ಅವಳು ಒಂದು ಸ್ವಲ್ಪ ಇದಕ್ಕೆ ಖುಷಿ ಭಾಳ ಪಡ್ತಾಳೆ ಈ ಮಸಾಜ್ ಮಾಡೋದ್ರಿಂದ. ಅದು ಸ್ಮೆಲ್ ಆಯಿತು, ಅದನ್ನು ಮಸಾಜ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ, ಒಂದು 5 ನಿಮಿಷ ಬಿಟ್ಟು ಈ ಥರ ಬಿಸಿಲಿ ಸ್ವಲ್ಪ ನಿಂದ್ರಿಸಿ ಸ್ನಾನ ಮಾಡಿಸ್ಕೊಂಡು ಬಂದ್ರೆ ನೀವೇನು ಹಚ್ಚೋದೇ ಬೇಡ, ಅಷ್ಟು ಬ್ರೈಟ್ ಅನಿಸುತ್ತೆ ಸ್ಕಿನ್ನು. ನನಗಿದು ಯಾಕೋ ಚಲೋ ಅನ್ನಿಸ್ತು ಪರ್ಸ್ನಲ್ ಆಗಿ. ಹಿಮಾಲಯಕ್ಕಿಂತ ಇದು ಚಲೋ ಅನ್ನಿಸ್ತು. ಹಿಮಾಲಯ ನಾನು 3-4 ತಿಂಗಳು ಯೂಸ್ ಮಾಡೀನಿ, ಅಷ್ಟು ಡಿಫ್ರೆಂಟ್ ಅನ್ನಿಸ್ಲಿಲ್ಲ. ಆ್ಯಂಡ್ ನೆಕ್ಸ್ಟು ನಾನು ಸಾಬೂನು ಅದನ್ನು ಕೂಡ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಸಾರಿ. ಹಿಮಾಲಯ ಬಿಟ್ಟು ಸೆಬಾಮೆಡ್ ಅಥವಾ ಟೆಡ್ಡಿ ಬಾರ್ ತರಿಸ್ಬೇಕು ಅಂದ್ಕೊಂಡಿನಿ. ಟೆಡ್ಡಿ ಬಾರ್ ನೋಡೋಣ ಯಾವ್ದು ಅನಿಸುತ್ತೆ, ಯಾವ್ದು ಚಲೋ ಬರುತ್ತೆ ಹಚ್ಚಿ ನೋಡಿ ಆಮೇಲೆ ಹೇಳ್ತೀನಿ ನಿಮಗೆ. ಇವಾಗೆಲ್ಲ ಮಸಾಜ್ ಮಾಡ್ತೀನಿ, ನೀಟಾಗಿ ಮಸಾಜ್ ಮಾಡಿ ಸ್ನಾನ ಗಿನ ಎಲ್ಲ ಮಾಡಿಸಿ ಡ್ರೆಸ್ ಮಾಡಿ ಅವ್ರನ್ನ ಮಲಗಿಸ್ಬಿಡ್ತೀನಿ. ಅಂದರೆ ಅವ್ರು ಮಾರ್ನಿಂಗ್ ಆಯ್ತಲ್ಲ, ಸ್ವಲ್ಪ ಸುಡು ನೀರು ಹಾಕಿದ್ರೆ ಮಲ್ಕೋತಾರೆ. ಸೊ ಅವ್ರು ಸ್ನಾನ ಮಾಡಿ ಬಂದ್ಲು. ಈ ಥರ ಬಟ್ಟೆ ಪಾಪುಗಳಿಗೆ ಯೂಸ್ ಮಾಡೋದ್ರಿಂದ ಸೊ ಅವರು ಸ್ಮೂತ್ ಇರ್ತಾರೆ, ಸ್ಕಿನ್ನು ಚಲೋ ಆಗುತ್ತೆ. ಟಾವೆಲ್ಲು ಅದೆಲ್ಲ ಯೂಸ್ ಮಾಡೋಕೆ ಹೋಗ್ಬಿಡ್ರಿ, ಸಾಫ್ಟ್ ಒಂದು ಕ್ಲಾತ್ ಯೂಸ್ ಮಾಡಿರಿ. ಡೈಲಿ ನಂದು ರೊಟೀನ್ ಇರುತ್ತೆ. ಅಂದರೆ ಇವಾಗ ಚಳಿ ಎಲ್ಲ, ಹಂಗಾಗಿ ಸ್ವಲ್ಪ ಲೇಟಾಗಿ ಮಾಡ್ಸಾತೀನಿ ಜಳಕ. ಇಲ್ಲ ಅಂದರೆ ಫಸ್ಟ್ ಅವ್ರದ್ದು ಮಾಡಿಸಿ ನಾನು ನೆಕ್ಸ್ಟ್ ಮಾಡ್ತಿದ್ನಿ. ಇವಾಗ ಚಳಿಗಾಲಲ್ಲ, ಬಾಡಿ ಲೋಷನ್ನ ಯಾವಾಗಲೂ ಯೂಸ್ ಮಾಡತ್ತೀನಿ ನಾನು. ಬಟ್ ಬಾಡಿ ಲೋಷನ್ ಆಯಿತು, ಈ ಚಳಿಗಾಲಕ್ಕೆ ವಿಂಟರ್ ಸೀಸನಿಗೆ ಬೇಬಿಗೆ ಯಾವುದು ಬೆಸ್ಟು ಅಂತ ಒಂದು ನಂಗೆ ಸಜೆಸ್ಟ್ ಮಾಡಿರಿ. ಯಾಕಂದರೆ ಇವಾಗ ನ್ಯೂ ಮಾಮಲ್ಲ ನಾನು, ನಂಗೆ ಗೊತ್ತಾಗಲ್ಲ ಅಷ್ಟು. ನನಗೊಂದೆರಡು ಗೊತ್ತು, ಸೆಬಾಮೆಡ್ದು ಗೊತ್ತು, ಸೆಟಾಫಿಲ್ದು ಗೊತ್ತು, ನೋಡೋಣ. ಬಟ್ ನಂಗೆ ಅಷ್ಟು ಯಾವುದು ಸರಿ ಬರುತ್ತಾ ಅಂತ ಗೊತ್ತಿಲ್ಲ. ಬಾಡಿ ಲೋಷನ್ ಹಿಮಾಲಯದ ಇವಾಗ ಹಚ್ಚಾತೀನಿ. ಅಂದ್ರೂ ಹಚ್ಚಿದ್ರೂ ಅವರಿಗೆ ಆಗಲೇ ಮುಖ ಮತ್ತು ಕಾಲೆಲ್ಲ ಒಡೆದ್ಬಿಟ್ಟಾವು. ಸೊ ಯಾವುದು ಹಚ್ಚಿದ್ರೆ ಬೆಟ್ರು ಅಂತ ನನ್ನ ವಿಡಿಯೋ ಯಾರ್ಯಾರು ನೋಡತ್ತಿರಲ್ಲ, ಪ್ಲೀಸ್ ನಿಮ್ಮ ಬೇಬಿಗೆ ಯಾವ್ದು ಹಚ್ಚಿದ್ರೆ ಯಾವುದು ಬೆಟರು, ಯಾವುದು ಬೆಸ್ಟು ಅಂತ ನಂಗೆ ಸಜೆಸ್ಟ್ ಮಾಡಿರಿ. ಸೊ ಇವಾಗ ಪ್ರೆಸೆಂಟ್ ಇದನ್ನ ಹಚ್ಚಾತೀನಿ ನಾನು. ನೆಕ್ಸ್ಟು ಕ್ರೀಮ್ನ ಹಚ್ಚಾತೀನಿ ನಾನು. ಜಾಸ್ತಿ ಅಪ್ಲೈ ಮಾಡತ್ತಿಲ್ಲ ಈಗಂತೂ. ಪೌಡರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡೀನಿ. ಜಸ್ಟ್ ಕಾಡಿಗೆ ಹಚ್ತೀವಲ್ಲ ಅದ್ರ ಮೇಲೆ ಅಷ್ಟು ಹಚ್ಚಾತೀನಿ. ಮೇ ಬಿ ಪೌಡರ್ ಹಚ್ಚೋದ್ರಿಂದ ಮುಖ ಹೊಡೆಯತ್ತೈತೋ ಏನೋ ಅಂತ ನನಗೆ ಅನ್ಸಾತೈತಿ, ಹಾಗಾಗಿ ಬಿಟ್ಬಿಟ್ಟಿನಿ ನಾನು. ಮತ್ತು ಕ್ರೀಮ್ ಇರುತ್ತಲ್ಲ, ಬೇಬಿದು ಕ್ರೀಮು ನಾನು ಫೇಸಿಗೆ ಅಷ್ಟು ಅಪ್ಲೈ ಮಾಡತ್ತೀನಿ. ಬಟ್ ಬಾಡಿ ಲೋಷನ್ನು ಟೋಟಲ್ ಓವರಾಲ್ ಬಾಡಿಗೆ ಅಪ್ಲೈ ಮಾಡತ್ತೀನಿ. ಸೊ ಇನ್ನು ಬಂದು ಕಾಜಲು, ನಾನು ಕಾಜಲ್ ಹಿಮಾಲಯದ ಕಾಜಲ್ ಹಚ್ಚಾತೀನಿ. ಅಂದರೆ ಹಿಮಾಲಯದ ಇದು ಕಾಡಿಗೆ ಹಚ್ಚಾತೀನಿ. ಅದು ಆಗಾಕೆ ಬಂದೈತಿ, ಒಂದು ತರಿಸ್ಬೇಕು. ಅವ್ರು ಡ್ಯಾಡಿ ಬಂದ ತರಿಸಿದ್ರಾಯ್ತು, ಅಲ್ಲಿವರೆಗೂ ಹೆಂಗೋ ಮೇಂಟೈನ್ ಮಾಡತ್ತೀನಿ. 2 ಬೊಟ್ಟಿಟ್ಟು ಕೈಗೆ ಕಾಲಿಗೆ ಎಲ್ಲ ಹಚ್ಚಿ ಡ್ರೆಸ್ ಹಾಕ್ಬಿಡ್ತೀನಿ.
ಸೊ ಅವಳ ಮುಖ ನೋಡ್ತಿರ್ಬೇಕು ಎಷ್ಟು ಆಯಿಲ್ ಆಗೈತೆ ಅಂತಂದು. ಈ ಕ್ರೀಮ್ ಹಚ್ಚೋದ್ರಿಂದ ಅದು ಅಷ್ಟು ಆಯಿಲು ಇರುತ್ತೆ ಮತ್ತು ಸ್ಕಿನ್ನು ಚಲೋ, ನನಗೆ ಅನ್ಸಿದ ಮಟ್ಟಿಗೆ ಚಲೋ ಅನ್ಸತೈತಿ. ಸೊ ಇವಾಗ ಡ್ರೆಸ್ ಹಾಕಿ ಅವಳನ್ನ ರೆಡಿ ಮಾಡಿ ಅವಳನ್ನ ಒಂದು ಸ್ವಲ್ಪ ಮಲಗಿಸಿ ನೆಕ್ಸ್ಟು ಅಡುಗೆ ಅದನ್ನು ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡೆ. ಈ ಥರ ಬಟನ್ಸ್ ಇದಾವೆ, ಇದಕ್ಕೆ ಪ್ರೆಸ್ ಮಾಡೋದು ಮತ್ತು ಪ್ರೆಸ್ ಮಾಡಿ ಓಕೆ. ಇಲ್ಲಿ ಮಿಡಲ್ ಬಟನ್ ಇದ್ದರೆ ಅವರಿಗೆ ವಾಪಸ್ ಹಿಂಗೆ ಉಲ್ಟಾ ಬೀಳ್ತಾರಲ್ಲ ಚುಚ್ತಾವಂತಂದು ಈ ಥರ ಬಟನ್ ಇದ್ದಿದ್ದು ತರ್ಸೀನಿ. ಸೊ ಇವಳನ್ನ ಮಲಗಿಸಿ ಇನ್ನೊಬ್ಳಿದ್ದಾಳೆ ಅವಳನ್ನೂ ರೆಡಿ ಮಾಡಬೇಕು. ನಮ್ಮ ಮಾರ್ನಿಂಗ್ ಎದ್ದು ಬಿಸಿ ಬಿಸಿ ನೀರು ಹಾಕಿ ಒಂದು ಸ್ವಲ್ಪ ಬಾಡಿ ಎಲ್ಲ ಮಸಾಜ್ ಮಾಡಿ ಬಿಸಿ ಬಿಸಿ ನೀರು ಹಾಕಿ ಈ ಥರ ಸ್ವಲ್ಪ ಅವ್ರ ಜೊತೆ ಆಟ ಆಡಿ ಹೊಟ್ಟೆ ತುಂಬ ಹಾಲು ಕೊಟ್ಟು ಮಲಗಿಸಿದ್ರೆ ಆರಾಮಾಗಿ ಮಲ್ಕೋತಾರೆ ಅವರು. ಆಟ ಆಡ್ತಾ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಏನೂ ಕೊಡಲ್ಲ ನಾನು. 10:30 11 ಸುಮಾರು ನಾನು ಅವ್ರಿಗೆ ಏನಾದರೂ ಫಸ್ಟ್ ಕೊಡೋದು ಆ್ಯಪಲ್ ಪ್ಯೂರಿ ಕೊಡ್ತೀನಿ. ನೆಕ್ಸ್ಟು ಮಧ್ಯಾಹ್ನ ಒಂದು ಮತ್ತು ಈವ್ನಿಂಗ್ ಒಂದು ನೈಟ್ ಒಂದು ಕೊಡ್ತಿರ್ತೀನಿ. ಬಟ್ ಎದ್ದ ತಕ್ಷಣ ನಾನು ಎದೆ ಹಾಲನ್ನ ಕೊಡೋದು, ಯಾವುದೂ ರೆಸಿಪಿನ ಕೊಡಲ್ಲ ದಿನ ಹೇಳಬೇಕು ಅಂತಂದ್ರೆ. ಸೊ ಹಂಗೆ ಅವಳ ಜೊತೆ ಒಂದು ಸ್ವಲ್ಪ ಆಟ ಆಡತ್ತಿದ್ನಿ. ಅವಳು ಮಲ್ಕೊಂಡಿದ್ಲು ಇನ್ನೊಬ್ಳು, ಹಂಗಾಗಿ ಅವಳು ಎದ್ದ ತಕ್ಷಣ ಅವಳಿಗೂ ಮಾಡಿಸಿ ನೆಕ್ಸ್ಟ್ ಅಡುಗೆ ಅದನ್ನೆಲ್ಲ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡು. ಹೆಂಗಂತಂದರೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡತ್ನಿ ಅಂದ್ರೆ ಟೈಮ್ ಹೋಗಿದ್ದಾಗ ಗೊತ್ತಾಗಲ್ಲ. ನಾನು ಇವಳಿಗೆ ಸ್ನಾನ ಗಿನ ಮಾಡಿಸಿ ಒಂದು ಸ್ವಲ್ಪ ಕೆಲಸ ಮಾಡಬೇಕು 9:30 ಅನ್ನೋದ್ರಾಗ ಅಂತ ನಾನು ಅಂದ್ಕೊಂಡು. ಬಟ್ ಇವ್ರ ಜೊತೆ ಆಟ ಆಡ್ಕೋತಾಗಿ ನೋಡಿದಾಗ ಟೈಮ್ 9:40 ಆಗಿತ್ತು. ಹೆಂಗೆ ಹೋಗುತ್ತೋ ಅನ್ನೋದು ಗೊತ್ತಾಗಲ್ಲ ಟೈಮ್ ಇವ್ರ ಜೊತೆ. ಮಾರ್ನಿಂಗು ಎದ್ದ ತಕ್ಷಣ ಇವ್ರ ಜೊತೆನೇ, ನೈಟ್ ಆದ ತಕ್ಷಣ ಇವ್ರ ಜೊತೆನೇ. ಹಾಗಾಗಿ ಹೆಂಗೆ ಟೈಮ್ ಹೋಗುತ್ತಾ ಹೆಂಗೆ ಇದಾಗತ್ತೈತಿ ಅಂತ ಗೊತ್ತಾಗ್ತಿಲ್ಲ. ಸೊ ಅವ್ರಿಗೆ ನಾನು ಒಂದೊಂದೇ ಕಲ್ಸಾತೀನಿ. ಕ್ಲ್ಯಾಪ್ಸ್ ಹಾಕೋದು, ಹಾಯ್ ಮಾಡೋದು, ಹೈಫೈ ಮಾಡೋದು, ಬಾಯ್ ಮಾಡೋದಾಯಿತು, ಮತ್ತು ಒಂದೊಂದು ವರ್ಡ್ಸು ಅವ್ರಿಗೆ ಯಾವ ಸಾಧ್ಯ ಹೇಳೋಕೆ ಅದನ್ನೆಲ್ಲ ಹೇಳ್ಕೊಡ್ತಿದ್ದೀನಿ. ಸೊ ಅವರು ಟ್ರೈ ಮಾಡತ್ತಾರ. ಬಟ್ ಇವಾಗಲೇ ಗೊತ್ತಾಗಲ್ಲ. ಬಟ್ ಇನ್ನೂ ಒಂದು ತಿಂಗಳ ಹೋಗಲಿ ಕಲಿತಾರ ಅಂತ ಅಷ್ಟ, ಮತ್ತೇನಿಲ್ಲ. ಸೊ ಫೈನಲಾಗಿ ನಮ್ಮ ಚಂಪು ಈ ಥರ ರೆಡಿಯಾಗಿದ್ಲು. ಅವಳನ್ನ ಒಂದು ಸ್ವಲ್ಪ ಆಟ ಆಡೋಕೆ ಬಿಟ್ಟು ನಾನೊಂದು ಸ್ವಲ್ಪ ಟೀ ಕುಡಿಬೇಕು ಅಂದ್ಕೊಂಡು ಟೀ ಕುಡಿದು ಬರೋ ಅಷ್ಟರಲ್ಲೇ ಅವಳು ಅಳಾತ್ಲು. ಹಂಗಾಗಿ ಟೀ ಏನು ಕುಡಿಲಿಲ್ಲ, ಅರ್ಧಕ್ಕೆ ಟೀ ಕುಡಿದು ಬಿಟ್ಟು ಬಂದು ಇವಳಿಗೆ ಹಾಲು ಕೊಟ್ಟು ಇನ್ನೇನು ಮನಗಿಸ್ಬೇಕು ಅಂತಂದು. ಇನ್ನೊಬ್ಬಳು ಹೇಳುವಷ್ಟರಲ್ಲೇ ಎಲ್ಲ ಮಾಡ್ಕೋಬೇಕಲ್ಲ. ಸೊ ಇವಾಗ ಚಳಿ ಒಂದೈತಲ್ಲ, ಹಂಗಾಗಿ ಅದರ ಸ್ನಾನ ಒಂದು ಮಾಡಿಸಿದ್ನಲ್ಲ, ಎಷ್ಟೊತ್ತಿದ್ರೂ ಕುಂಚಿಗೆ ಕಟ್ಟಬೇಕು. ಕುಂಚಿಗೆ ಕಟ್ಟಿಸ್ಕೊಳಕ್ಕೆ ಎಷ್ಟು ಡ್ರಾಮಾ ಮಾಡ್ತಾವೆ ನೋಡ್ರಿಕಿ, ಕೆಟ್ಟ ಡ್ರಾಮಾ ಮಾಡ್ತಾಳೆ ನನ್ನ ಮಗಳು ಕುಂಚಿಗೆ ಕಟ್ಟಿಸ್ಕೊಳಕ್ಕೆ. ಇಬ್ಬರು ಅಷ್ಟ ಕೈಯಿಂದ ತೆಗ್ಯೋದಾಯ್ತು, ಇಲ್ಲ ಅಳೋದಾಯ್ತು, ಉಸಿರು ಹಿಡ್ಕೊಂಡು ಈ ಥರ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಮಕ್ಕಳನ್ನ ಬೆಚ್ಚಗೆ ಇಟ್ರಿ ಸಾಕ್ರಿ. ಆಲ್ಮೋಸ್ಟು ಇಲ್ಲ ಸ್ನಾನ ಐತಲ್ಲ ಒಂದಿನ ಬಿಟ್ಟು ಒಂದಿನ ಮಾಡಿಸ್ರಿ. ಈಗ ವಿಂಟರ್ ಸರಿ ಅಲ್ಲ ನನಗನ್ಸಿದ ಮಟ್ಟಿಗೆ. ಚಂಪು ಇವತ್ತು ಅಂಗನವಾಡಿಗೆ ಒಂದು ಹೋಗಿ ಬರಬೇಕು. ಅವರು ರೇಷನ್ ತೊಗೊಂಡು ಅವ್ರು ವೇಟ್ ಚೆಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿವಿ. ಸೊ ಅದನ್ನು ಈ ಲಾಗಲ್ಲೇ ಹಾಕ್ತೀನೋ ಅಥವಾ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನೋ ನೋಡೋಣ. ಜಾಸ್ತಿ ಆದರೆ ಹಂಗೆ ಇಬ್ಬರನ್ನೂ ಸ್ನಾನ ಮಾಡಿಸಿದೆ. ಮಲ್ಕೊಂಡಿದ್ರು ಅವರು. ಮಲ್ಕೊಂಡು ನಾನು ಕೆಲಸ ಎಲ್ಲ ಮಾಡಿಕೊಂಡೆ. ನಾನು ಕೆಲಸ ಎಲ್ಲ ಮಾಡಿಕೊಂಡು ಹೇಳುವಷ್ಟರಲ್ಲೇ 12 ಗಂಟೆ ಆಗಿತ್ತು. ಇಬ್ಬರು ಎದ್ದಿದ್ರು. ಅವಳಿಗೂ ಸ್ನಾನ ಮಾಡಿಸಿ ಇಬ್ಬರು ಮಲಗಿಸಿನೇ ಕೆಲಸ ಮಾಡ್ಕೋತೀನಿ ನಾನು. ಮಲ್ಕೊಂಡು ಎದ್ಮೇಲೆ ಒಂಚೂರು ಆಟ ಆಡೋಕೆ ಬಿಟ್ಬಿಡ್ತೀನಿ ಅವ್ರ ಪಾಡಿಗೆ ಅವ್ರನ್ನ. ಹಂಗೆ ನಾನು ಊಟ ಮಾಡತ್ತಿದ್ನಿ, ಅವ್ರನ್ನ ಆಟ ಆಡೋದು ನೋಡ್ಕೊಂತ ಊಟ ಮಾಡತ್ತಿದ್ನಿ. ಅವಳು ಒಂದು ಸ್ವಲ್ಪ ಏನಾದರೂ ಕೈಯನ್ನು ಕಸ್ಕೊಂಡ್ರೆ ಅಳ್ತಾಳೆ. ಸೊ ನನ್ನ ಮುಂಜಾನೆ ಊಟನ ಮಧ್ಯಾಹ್ನ ಆಗ್ಬಿಡುತ್ತೆ 12 ಗಂಟೆಗೆ ಊಟ ಅಂತಂದ್ರೆ. ಇನ್ನು ಮಧ್ಯಾಹ್ನ ಉಣ್ಣೋದೇ ಇಲ್ಲ ನಾನು. ನನಗೆ ಯಾಕೋ ಹಸಿವಾಗಲ್ಲ. ಯಾಕಂದರೆ 4 ಗಂಟೆ ಹಿಂಗೆ ಸುಮಾರು ಚಹಾ ಮಾಡ್ಕೊಂಡ್ಬಿಡ್ತೀವಿ. ಚಹಾ ಜೊತೆ ಬಟರ್ ಅಥವಾ ರಸ್ಕ್ ಇರುತ್ತಾ, ಇಲ್ಲ ಅಂದ್ರೆ ಬ್ರೆಡ್ಡು ಅಥವಾ ಬಿಸ್ಕಿಟ್ ಇದ್ದೇ ಇರುತ್ತಾ, ತಿಂತೀನಿ. ಇವರಿಬ್ಬರು ಚೆಂದಾಗಿ ಆಟ ಆಡತ್ತಿದ್ರು. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟೆ. ಹೆಂಗೆ ಈವ್ನಿಂಗ್ ಆಯಿತು, ನಮ್ಮ ಆಂಟಿ ಬಂದಿದ್ದರು. ಇವರು ಇದ್ರಾಗ ಬೆಂಗಳೂರೊಳಗೆ ಇರ್ತಾರೆ. ಸೊ ಆಂಟಿ ಬಂದಿದ್ದರು. ಅವ್ರ ಮಗಳು ಐರಾ, ನಮ್ಮ ತಂಗಿ ಇವಳು ಕೂಡ ಅಲ್ಲೇ ಇರ್ತಾರೆ. ಸೊ ಅವಳಿಗೆ ಎಲ್ಲ ಈಗ ಅವರು 2.5 ವರ್ಷದವಳಿದ್ದಾಳೆ. ಹಾಯ್ ಮಾಡೋದಾಯ್ತು, ಎಲ್ಲ ಅಂದರೆ ಎಲ್ಲನೂ ಹೇಳ್ಕೊಡತೈತಿ, ಎಲ್ಲ ಹೇಳ್ತಾಳಾಕಿ. ಅವರಿಬ್ರು ಹೊತ್ಕೊಂಡಿದ್ರು. ಇವ ನನ್ನ ಮಗ ಕೆಟ್ಟ ಉಡಾಳ ನನ್ನ ಮಗ. ಹಂಗೆ ಈವ್ನಿಂಗಿಗೆ ಕಡ್ಲಿ ಪಲ್ಯ ತಂದಿತ್ತು. ಸೊ ಈ ಕಡ್ಲಿ ಪಲ್ಯ ಈ ಸೈಡ್ ಅದು ಹಲಗಲಿ ಒಳಗೆ ಫೇಮಸ್ಸು. ನಾನು ನಮ್ಮ ಕಡೆ ತಿಂದಿಲ್ಲ ತವ್ರ ಮನೆಯೊಳಗೆ. ಇಲ್ಲಿ ಎಲ್ಲರೂ ಅದನ್ನು ಹರ್ಕೊಂಬರಕೈತ್ಲ, ಕಣ್ಣು ತಪ್ಪಿಸಿ ಹೋಗಿ ಹರ್ಕೊಂಡು ಬರ್ತಾರೆ. ಅಷ್ಟು ಅಡ್ಡಾಡ್ತಾರೆ ಇಲ್ಲಿ ಊರಾಗ. ಎಂಥ ಟೇಸ್ಟು ಅಂತ ನನಗೂ ಗೊತ್ತಿದ್ದಿಲ್ಲ. ಬಟ್ ನೋಡೋಣ ಅಂದ್ಕೊಂಡು ತೊಗೊಂಡು ಬಂದರು. ಅದನ್ನು ನೀಟಾಗಿ ಹಳ್ಳೆಲ್ಲ ತೆಗೆದು ಪಲ್ಯ ಅದನ್ನು ಮಾಡ್ಕೋಬೇಕು. ನನಗೂ ಮಾಡೋಕ್ಕೆ ಬರಲ್ಲ ಅದನ್ನು, ಯಾಕಂದ್ರೆ ತಿಂದೇ ಇಲ್ಲ ನಾನು ಒಂದು ಸಾರಿನೂ. ನೋಡೋಣ ಇವತ್ತು ಮಾಡಿದರೆ ತಿಂತೀನಿ, ಯಾವ ಥರ ಇತ್ತು ಅಂತ ಹೇಳ್ತೀನಿ. ಪಲ್ಯನೂ ಮಾಡ್ಯಾರ, ತಿನ್ನಬೇಕು ಇನ್ನು. ಹಂಗೆ ನಾನು ಇವತ್ತು ಸಜ್ಕ ಮಾಡಾತಿದ್ನಿ. ಫಸ್ಟ್ ಒಂದು ಬೊಗಣಿ ಒಳಗೆ ನೀರಿಟ್ಟು ಕಾಯಕ್ಕಿಡಬೇಕು. ಸೊ ಕುದಿಯುವಾಗ ಬೆಲ್ಲ ಹಾಕಬೇಕು. ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಾತೀನಿ. ಆಲ್ಮೋಸ್ಟ್ ಸ್ವಲ್ಪ ವೈಟ್ ಶುಗರ್ನ ಅವಾಯ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡೀವಿ ಮನೆಯೊಳಗೆ. ಇನ್ನೂ ಇಲ್ಲ ಎಲ್ಲರೂ ಆದ್ರೆ
ಬಟ್ ಸ್ವಲ್ಪ ಮಾಡ್ಬೇಕು ಅಂದ್ಕೊಂಡಿನಿ. ಇದು ಶುಗರ್ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ರಿ. ಹಾಗೆ ಈ ಕಡೆ ರವೆ ಒಂದಿಷ್ಟು ಹಸ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿನಿ. ಒಂದಿಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡಿನಿ. ಸೊ ಇದು ಕುದೀಲಿ. ಈ ಥರ ಕುದಿಯಾತೈತಿ. ಇದು ಕುದ್ಮೇಲೆ ಇದನ್ನು ನೀಟಾಗಿ ಸಾಣಿಸ್ಕೋಬೇಕು. ಅಂದ್ರೆ ಬೆಲ್ದಾಗ ಹಳ್ಳ ಗಿಳ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಇದು ನೋಡಿರಿ ಇಲ್ಲೇ ಇಷ್ಟು ಹೊಲಸು ಬಂದೈತಿ ಸಾಣಿಸ್ಕೊಂಡ್ರೆ. ಈ ಥರ ಎಲ್ಲ ಸಾಣಿಸ್ಕೊಂಡು ಈ ಕಡೆ ನಾನು ಐತಲ್ಲ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೊಂಬರ್ರಿ. ಈ ರೆಸಿಪಿ ಆಲ್ಮೋಸ್ಟ್ ಸಿಟಿ ಕಡೆ ಅಂದರೆ ಬೆಂಗಳೂರು ಮಂಗಳೂರು ಕಡೆ ಎಲ್ದರು ಆಲ್ಮೋಸ್ಟ್ ಅಷ್ಟು ಗೊತ್ತಿಲ್ಲ. ಇದು ಸಜ್ಜಕ ಶಿರಾ ಗೊತ್ತು, ಸಜ್ಜಕ ಗೊತ್ತಿಲ್ಲ. ನಮ್ಮ ಕಡೆ ಫೇಮಸ್, ಉತ್ತರ ಕರ್ನಾಟಕ ಕಡೆ ಫೇಮಸ್ ಅಡುಗೆ ಇದು. ಸ್ವೀಟು ಅಂದರೆ ಅದನ್ನು ಮಾಡ್ತಾರೆ ಎಲ್ಲರೂ. ಅದೇ ಫಸ್ಟ್ ನೆನಪು ಬರೋದು. ಸ್ವಲ್ಪ ತುಪ್ಪ ಹಾಕಿನಿ ನಾನು. ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ಏನಿಲ್ಲ, ಗೋಡಂಬಿ ಮತ್ತು ಬಾದಾಮಿ ತೆಗೆದು ನಾನು, ಯಾಕಂದ್ರೆ ಬಾದಾಮಿ ನೆನೆ ಇಟ್ಟಿರಲಿಲ್ಲ. ನೈಟ್ ಊಟಕ್ಕೆ ಆಗಿರೋದ್ರಿಂದ ಡೈಜೆಷನ್ ಸರಿ ಅನ್ಸಲ್ಲ ಅಂದ್ಕೊಂಡು ಬಿಟ್ನಿ. ಹಂಗೆ ಒಂದಿಷ್ಟು ಮನ್ಕಾನು ಹುರ್ಕೊಳತ್ನಿ. ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ ಇದ್ರೊಳಗೆ. ಮಾಡಿಕೊಂಡು ಒಂದು ಸೈಡ್ ಎತ್ತಿಟ್ಬಿಡೋಣ. ಇದನ್ನು ಆರಕ್ಕೆ ಬಿಟ್ಬಿಡೋಣ ಈ ಕಡೆ. ಸೊ ಇನ್ನು ನೀರು ನನ್ನ ಮಗಳು ವಯಸ್ಸು ಓವರ್ ಕೊಡೋಕೆ ಬಿಡೋಲ್ಲ. ಸೊ ಈ ಕಡೆ ನಾವು ಸೋಸ್ಕೊಂಡಿದ್ವಲ್ಲ ನೀರು, ಅದಕ್ಕೆ ಈ ರವೆ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದು ರವಾನ ಹಾಕ್ಕೊಳ್ಳೋಣ. ನಾ ರವೆ ಗಿವ ಏನೂ ಹುರ್ಕೊಂಡಿಲ್ಲ, ಹಂಗೆ ರವೆ. ಸೊ ನೀವು ಸೂಜಿ ರವಾನ ತೊಗೋಬೋದು, ಅದ್ರಾಗ ಏನಿಲ್ಲ. ಇದಕ್ಕೆ ಇವಾಗ ಕುದಿಯಾತೈತಲ್ಲ, ಇದಕ್ಕೆ ಹಾಕ್ಕೊಂಡು ಬಿಡೋಣ. ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ಕೋಬೇಕು ಗಂಟಿಲ್ಲಾರ್ದಂಗೆ. ಸೊ ಇದಕ್ಕೆ ಇವಾಗ ಡ್ರೈ ಫ್ರೂಟ್ಸ್ ಇದನ್ನು ಮಾಡಿದ್ವಲ್ಲ, ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ಹಂಗೆ ಏಲಕ್ಕಿ ಒಂದು 4 ಏಲಕ್ಕಿನ ಜಜ್ಜಿ ಹಾಕ್ಕೊಳತ್ತೀನಿ ನಾನು. ನೀರನ್ನ ಸೋಸಿದ ಮೇಲೆ ಏಲಕ್ಕಿ ಹಾಕ್ರಿ, ಏಲಕ್ಕಿ ಫ್ಲೇವರ್ ಇರುತ್ತೆ. ಅದಕ್ಕಿಂತ ಮೊದಲು ಹಾಕಿದ್ರೆ ನೀರು ಸೋಸ್ತೀವಲ್ಲ ಅದ್ರಾಗ ಹೋಗ್ಬಿಡುತ್ತೆ. ನೀರೆಲ್ಲ ಹೋಗೈತಿ. ನೀರನ್ನ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊತಾ ಹೋಗ್ರಿ. ಇಲ್ಲ ಒಂದೇ ಸಾರಿ ಸ್ವಲ್ಪ ನಿಮ್ಗೆ ಗೊತ್ತಾದ್ರೆ ಹಾಕ್ಕೊಡ್ರಿ. ನಾನು ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಬೇಕು ಅನ್ನೋದಕ್ಕೆ ನೀರನ್ನ ಕಡಿಮೆ ಹಾಕ್ಕೊಂಡಿದ್ನಿ ನಾನು. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳತ್ತೀನಿ. ಸೊ ತುಪ್ಪ ಅದ್ರ ಜೊತೆನೂ ಬೆಳತೈತಿ. ಒಂದು ಸ್ವಲ್ಪ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಅಂದರೆ ತಿನ್ನೋಕೆ ಚಲೋ ಭಾರಿ ಆಗುತ್ತೆ. ಹಾಲು ಸಪ್ರೇಟ್ನೂ ಹಾಕ್ಕೊತಿರ್ತಾರೆ, ಅದ್ರ ಜೊತೆನೂ ಮಿಕ್ಸ್ ಮಾಡ್ತಾರೆ. ಸೊ ನೋಡ್ತಿರ್ಬೇಕು ಎಷ್ಟು ಚೆಂದ ಆಗೈತಿ ಅಂತಂದು. ಸರ್ವ್ ಮಾಡ್ಕೊಳ್ಳೋಂಬರ್ರಿ. ಇವತ್ತು ತಿನ್ನೋನು. ನಾನು ಸ್ವಲ್ಪ ಹಾಲಕ್ಕಿಂತ ಜಾಸ್ತಿ ಹಾಕಿಲ್ಲ. ಅಂದರೆ ಒಬ್ಬೊಬ್ಬರು ಹೊರಗೆ ಹಾಕ್ಕೊಂಡು ತಿಂತಿರ್ತಾರೆ. ಇವಾಗ ನಾನು ಎಕ್ಸಾಂಪಲ್ ಹಾಲು ಬೇರೆ ಹಾಕ್ಕೊಂಡೇ ತಿಂತೀನಿ. ಬಟ್ ರುಚಿ ಚೆನ್ನಾಗಿರುತ್ತಾ ಅನ್ನೋದಕ್ಕೋಸ್ಕರ ಅದ್ರಾಗ ಹಾಕಿದ್ನಿ. ಇದಕ್ಕೊಂಚೂರು ಹಾಲನ್ನ ಆ್ಯಡ್ ಮಾಡ್ಕೊಂಬೇಡ್ರಿ. ಸೊ ನೈಟದ್ದು ಸ್ವೀಟು ರೆಡಿ ಆಯ್ತು. ಇನ್ನೇನು ಇದನ್ನು ತಿಂದು ಒಂದಿಟ್ಟು ರೊಟ್ಟಿ ಅದನ್ನು ತಿನ್ನಬೇಕು ಅಂತಂದು. ಒಂಥರ ಶಾವಿಗೆ ಪಾಯಸದ ಟೇಸ್ಟ್ ಬಂದಂಗೆ ಬರುತ್ತೆ, ಅಷ್ಟು ಚಲೋ ಇರುತ್ತೆ. ಮಾಡಿ ನೋಡಿರಿ, ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಇದು ಡೆಲಿವರಿ ಆದವ್ರಿಗಾಯಿತು, ಒಟ್ಟು ಟೋಟಲಾಗಿ ಏನೇ ಆಪ್ರೇಷನ್ ಆಗಿದ್ರು ಅವರಿಗಿದು ಒಳ್ಳೆಯದು. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಹಂಗೆ ನಂಗೆ ಸಪೋರ್ಟ್ ಮಾಡಿರಿ. ಬಾಯ್ ನೆಕ್ಸ್ಟ್